ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ಅಂದರೆ ಫ್ರೆಂಡ್ಸ್, ಹೆಂಡತಿ ಗಂಡನ ಮನಸ್ಸನ್ನು ಬೇಗ ಅರ್ಥ ಮಾಡ್ಕೋತಾರೆ. ಅದೇ ಗಂಡ ಹೆಂಡತಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿರ್ತಾನೆ. ಯಾಕೆ ಅಂದರೆ ಅವನು ಹೆಂಡತಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಅವನ ದುಡಿಮೆ ಒಂದಿದ್ರಲ್ಲೇ ಅವನ ಜೀವನ ಕಳೀತಾರೆ ಹೊರತು ಖಂಡಿತ ಹೆಂಡತಿ ಮನಸ್ಸನ್ನು ಸ್ವಲ್ಪನಾರು ಅವಳಿಗೆ ಟೈಮ್ ಕೊಟ್ಟು ಅವಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವಳ ಪ್ರತಿಯೊಂದು ವಿಷಯದಲ್ಲೂ ಅವಳಿಗೆ ಏನು ಇಷ್ಟ, ಏನು ಕಷ್ಟ, ಅವಳಿಗೆ ಏನು ಕೊಟ್ಟರೆ ಅವಳು ಖುಷಿಯಾಗಿರ್ತಾಳೆ, ಅವಳನ್ನ ಯಾವ ಥರ ಖುಷಿ ಪಟ್ಕೋಬೋದು ಅನ್ನೋದ್ರಲ್ಲಿ ಸೋತಿರ್ತಾನೆ. ಅದೇ ಹೆಂಡತಿ ಆದವಳು ಪ್ರತಿಯೊಂದು ವಿಷಯದಲ್ಲೂ ಗಂಡನ ನಡೆ ನುಡಿ ಮತ್ತು ಅವನ ಹಾವ ಭಾವ, ಅವನಿಗೆ ಯಾವ ಊಟ ಇಷ್ಟ, ಯಾವ ಬಟ್ಟೆ ಇಷ್ಟ, ಅವ್ನಿಗೆ ಯಾವ ಥರ ಇದ್ದರೆ ನನ್ನನ್ನು ಇಷ್ಟಪಡ್ತಾರೆ, ಅವರು ಸಿಟ್ಟಲ್ಲಿದ್ದಾಗ ಯಾವ ಥರ ಇರ್ತಾರೆ, ಖುಷಿಯಲ್ಲಿದ್ದಾಗ ಯಾವ ಥರ ಇರ್ತಾರೆ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡಿರ್ತಾಳೆ. ಅವನ ಆರೋಗ್ಯಕ್ಕೆ ಯಾವ ಊಟ ಕೊಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ, ಅವರಿಗೆ ತಣ್ಣೀರಾಗುತ್ತೋ ಬಿಸಿನೀರಾಗುತ್ತೋ ಕಾಫಿ ಆಗುತ್ತೋ ಟೀ ಆಗುತ್ತೋ, ಪ್ರತಿಯೊಂದು ವಿಷಯದಲ್ಲೂ ಹೆಂಡತಿ ಗಂಡನ ಅರ್ಥ ಮಾಡ್ಕೊಂಡಿದ್ದಾಳೆ. ಯಾಕಂದರೆ ಅವನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಇನ್ನು ಯಾರನ್ನು ಅರ್ಥ ಮಾಡ್ಕೊಂಡಿರಲ್ಲ. ಯಾಕಂದರೆ ಮಕ್ಕಳನ್ನ ಅರ್ಥ ಮಾಡ್ಕೊಳ್ತಾಳೋ ಇಲ್ವೋ ಗೊತ್ತಿಲ್ಲ, ಹೆಂಡತಿ ಆದವಳು ಗಂಡನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ. ಯಾಕಂದರೆ ಗಂಡನೇ ಸರ್ವಸ್ವ, ಗಂಡನೇ ಪ್ರತಿಯೊಂದು. ಯಾಕಂದರೆ ಗಂಡ ಚೆನ್ನಾಗಿದ್ದರೆ, ಅವನ ಆರೋಗ್ಯವಾಗಿದ್ದರೆ ನಮಗೆ ಒಳ್ಳೆಯದು ಅಂತ ಹೆಣ್ಣು ಪ್ರತಿಯೊಂದು ವಿಷಯದಲ್ಲೂ ಸೋಲ್ತಾಳೆ. ಗಂಡನಿಗೋಸ್ಕರ ಅವನಿಗೋಸ್ಕರ ಎಲ್ಲನೂ ಮಾಡ್ತಾಳೆ. ಅವನಿಗೇನಿಷ್ಟ, ಅವನಿಗೆ ಯಾವ ಥರ ನಾನು ನಡ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಪ್ರತಿಯೊಂದು ವಿಷಯದಲ್ಲೂ ಗಂಡನ ಸುಖವಾಗಿರೋಕ್ಕೆ ಇಷ್ಟಪಡ್ತಾಳೆ. ಬರ್ತಡೆಗಳಿಗೆ ಸರ್ಪ್ರೈಸ್ ಕೊಡುವಂಥದ್ದು, ಹಬ್ಬಗಳಿಗೆ ಬಟ್ಟೆ ತರುವಂಥದ್ದು, ಇಂಥ ಜಾಗಕ್ಕೆ ಹೋದರೆ ನನ್ನ ಗಂಡ ಖುಷಿಯಾಗಿರ್ತಾರೆ, ಈ ಥರ ಇದ್ದರೆ ನಾನು ಮನೆಯಲ್ಲಿ ಖುಷಿಯಾಗಿರ್ತಾರೆ, ನಾನು ಈ ಥರ ಅಡುಗೆ ಮಾಡಿಕೊಟ್ರೆ ನನ್ನ ಗಂಡ ಖುಷಿಯಾಗಿರ್ತಾರೆ, ಅವರಿಗೆ ಈ ಥರ ನಾನು ಎಲ್ಲ ವಿಷಯದಲ್ಲೂ ಈ ಥರ ಮಾತಾಡಿದರೆ ಅವ್ರು ಖುಷಿಯಾಗಿರ್ತಾರೆ. ಹಾಗಾಗಿ ಅವ್ರು ಹಾಕ್ಕೊಳ್ಳೋ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದನ್ನು ಹೆಜ್ಜೆಯಿಂದನೂ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಳೆ ಹೆಂಡತಿಯಾಗಿರ್ತಾಳೆ. ಯಾಕೆಂದರೆ ಅವರೊಬ್ಬರನ್ನ ಅರ್ಥ ಮಾಡ್ಕೊಂಡ್ರೆ ತಾನೇ ಅವ್ರು ಖುಷಿಯಾಗಿರೋಕ್ಕಾಗೋದು. ಅವಳು ಪ್ರತಿ ಹೆಜ್ಜೆಗೂ ನನ್ನ ಗಂಡ ಖುಷಿಯಾಗಿರಲಿ ಅಂತ ಎಲ್ಲ ವಿಷಯದಲ್ಲೂ ಸೋಲ್ತಾ ಇರ್ತಾಳೆ. ಅವಳಿಗೆ ಏನೇ ನೋವಾದರೂ ಏನೇ ಕಷ್ಟ ಆದ್ರೂ ನನ್ನ ಗಂಡ ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರೋಂಗೆ ಅಂತ ಹೆಣ್ಣು ಬಯಸ್ತಾಳೆ. ಆದರೆ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಸೋತೋಗ್ಬಿಡ್ತಾರೆ. ಯಾಕಂದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಟೈಮಲ್ಲಿ ಕಾಲನೇ ಮೀರೋಗಿರ್ತದೆ. ಯಾಕೆಂದರೆ ಇದ್ದಾಗಲೇ ಅವ್ರನ್ನ ಅರ್ಥ ಮಾಡ್ಕೋಬೇಕು. ಹೆಂಡತಿ ಆದವಳು ವಸ್ತು ಆಗಿರೋಕ್ಕಿಲ್ಲ, ಅವಳನ್ನು ನಡೆಗೆ ಅವಳಿಗೆ ಏನು ತೊಗೊಂಡೋಗಿ ಕೊಟ್ಟರೆ ಖುಷಿ ಪಡ್ತಾಳೆ. ಯಾವ ಹೆಣ್ಮಕ್ಳು ಆಸ್ತಿ ಅಂತಸ್ತು ದುಡ್ಡಿಗಾಗಿ ಯಾರೂ ಕೇಳಲ್ಲ. ಗಂಡನ ಪ್ರೀತಿಯ ಮಾತು, ಹಾಗೆ ಅವನು ತರುವಂಥ ಒಂದು ಮೊಳ ಮಲ್ಲಿಗೆ ಹೂವು, ಅವನು ಖುಷಿಯಾಗಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡುವಂಥ 4 ಮಾತು, ನಿನ್ನ ಕಷ್ಟದಲ್ಲಿ, ನಿನ್ನ ಆರೋಗ್ಯ ತಪ್ಪಿದಾಗ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಧೈರ್ಯ ಹೇಳುವಂಥ ಗಂಡ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಹೆಣ್ಣು ಗಂಡನಿಂದ ಬಯಸೋದು ಇದೆ. ಏನಂದರೆ ನನ್ನ ಎಷ್ಟೇ ನೋವಿದ್ರೂ ಗಂಡನ 4 ಮಾತು ಅವಳಿಗೆ ಏನೋ ಒಂದು ಶಕ್ತಿ. ಯಾಕಂದರೆ ಆ ಮಾತು ಎಲ್ಲೂ ಸಿಗಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದು ಅವಳು ಕೆಲಸ ಕಾರ್ಯ ಅದು ಇದು ಪ್ರತಿಯೊಂದು ಜವಾಬ್ದಾರಿಗಳು ಮನೆಯಲ್ಲಿ ಅವಳಿಗೆ ಹೆಣ್ಣಿಗೆ. ಆ ಹೆಣ್ಣನ್ನು ಒಂದು ಕ್ಷಣನಾದರೂ ಅಂದರೆ ಅರ್ಧ ಗಂಟೆನಾದರೂ ಅವಳ ಜೊತೆ ಕೂತ್ಕೊಂಡು ಧೈರ್ಯವಾಗಿ ಊಟ ಮಾಡ್ದ, ತಿಂಡಿ ತಿಂದ, ನಿಂಗೇನು ತಿಂಡಿ ಇಷ್ಟ, ನಿನಗೇನು ತಗೊಡ್ಲಾ, ಈ ಮಾತುಗಳೇ ಕೇಳಿದ್ರೆ ಅವಳು ಅದಕ್ಕಿಂತ ನೀವು ಕೊಡಿಸೋದಕ್ಕಿಂತನೂ ನೀವು ಕೇಳೋವಂಥದ್ದು ಮಾತಿದೆಯಲ್ಲ, ಅದು ಅವಳಿಗೆ 100 ಆನೆ ಬಲೆ ಬಂದಂಗೆ. ನನ್ನ ಗಂಡ ನನ್ನ ಜೊತೆಲಿದ್ದಾರೆ, ಇನ್ನು ಅದಕ್ಕಿಂತ ನನಗಿನ್ನೇನು ಬೇಕು, ಅದೇ ಸ್ವರ್ಗ ಅಂತ. ನಾವು ಕೊಡಿಸ್ದೋದ್ರೂ ಪರವಾಗಿಲ್ಲ, ಕೇಳಬೇಕು. ಊಟ ಮಾಡ್ದ, ತಿಂಡಿ ತಿಂದ, ನೀನು ಹೇಗಿದೆಯಾ ಅಂತ. ಅವಳು ಮಲಗಿದ್ದಾಗ ಹುಷಾರಿಲ್ಲ ಅಂತ ಮಲಗಿದ್ದಾಗ ಅವಳನ್ನ ಅರ್ಥ ಮಾಡ್ಕೊ. ಏಕೆಂದರೆ ಹೆಣ್ಣು ಅನ್ನೋದು ಭೋಗದ ವಸ್ತು ಅಲ್ಲ. ರಾತ್ರಿ ಮಂಚಕ್ಕೆ ಬರುವಂಥದ್ದು ಹೆಣ್ಣಲ್ಲ. ಏಕೆಂದರೆ ಪ್ರತಿಯೊಂದು ವಿಷಯದಲ್ಲೂ ಹೆಣ್ಣನ್ನು ಅರ್ಥ ಮಾಡ್ಕೋಬೇಕು. ಅವಳನ್ನ ಅರ್ಥ ಮಾಡಿಕೊಂಡು ಹೆಜ್ಜೆಗೆ ಹೆಜ್ಜೆ ಇಟ್ಕೊಂಡು ಹೋದರೆ ನಿಮ್ಮ ಜೀವನ ಬಂಗಾರ ಆಗಿರುತ್ತೆ. ಆದರೆ ಕೆಲವು ಗಂಡ್ಮಕ್ಳು ಖಂಡಿತ ಅರ್ಥ ಮಾಡ್ಕೋತಾರೆ. ಆದರೆ ಕೆಲವು ಗಂಡ್ಮಕ್ಳು ಅವಳು ಜೀವ ಇರೋವರೆಗೂ ಅವಳನ್ನ ಅರ್ಥ ಮಾಡ್ಕೊಳ್ಳಲ್ಲ, ಆಮೇಲೆ ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾರೆ. ಅವಳಿಗೆ ಅತ್ತಂದ್ರೆ ಇಷ್ಟ, ಅವಳಿಗೆ ಇತ್ತಂದರೆ ಇಷ್ಟ, ಅವಳಿಗೆ ಇದು ಕಂಡ್ರೆ ಇಷ್ಟ. ಅಯ್ಯೋ ಮಲ್ಲಿಗೆ ಹೂವು ಅಂದರೆ ಪ್ರಾಣ ಬಿಡ್ತಿದ್ಲು, ಅಯ್ಯೋ ಈ ಸೀರೆ ಅಂದರೆ ಪ್ರಾಣ ಬಿಡ್ತಿದ್ಲು, ಕೈ ತುಂಬ ಬಳೆ ಹಾಕೋದು ಅಂದರೆ ಅವಳಿಗೆ ಇಷ್ಟ. ಈ ಥರ ಏನಾರು ತಿಂಡಿ ತಿನ್ನಬೇಕು ಅಂತಂದಾಗ ಅವಳನ್ನ ನೆನೆಸ್ಕೊಳ್ಳೋದು ಅಂಥದ್ದಲ್ಲ. ಇರುವಾಗಲೇ
ಅವಳನ್ನ ಚೆನ್ನಾಗೇ ನೋಡ್ಕೋಬೇಕು. ಇರುವಾಗಲೇ ಅವಳನ್ನ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಹೆಂಡ್ತಿ ಒಬ್ಬಳನ್ನ ಅರ್ಥ ಮಾಡಿಕೊಂಡ್ರೆ ಮನೇಲಿ ಯಾವ ಮನೇಲೂ ಗಂಡ ಹೆಂಡ್ತಿ ಮಧ್ಯೆ ಜಗಳ ಇರೋಲ್ಲ. ಕಷ್ಟಕ್ಕೆ ಈಗಲೂ ಹೆಂಡ್ತಿ ಆಗಿರ್ತಾಳೆ, ಹೆಂಡ್ತಿ ಕಷ್ಟಕ್ಕೆ ಗಂಡ ಆಗಿರ್ಬೋದು. ಅದೇ ಜೀವನ ಆಗಿರುತ್ತೆ ಅಲ್ವಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.